ಹಾಯ್, ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಾನು ಅಷ್ಟೇ ತುಂಬ ಚೆನ್ನಾಗಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ನಾನು ಇವಾಗ ತೋರಿಸ್ತಾ ಇರೋದು ಪಿಕ್ಕಲ್ಸು, ನಾನ್ ವೆಜ್ ಪಿಕ್ಕಲ್ಸು, ಚಿಕನಲ್ಲಿ ಮಾಡಿರೋ ಪಿಕ್ಕಲ್ಸು, ಉಪ್ಪಿನಕಾಯಿ ತುಂಬ ಚೆನ್ನಾಗಿರುತ್ತೆ ರೈಸ್ಗೆ. ಬನ್ನಿ ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ. ಇವಾಗ ಒಂದು 300 ಗ್ರಾಮ್ ಚಿಕನ್ ತೊಗೊಂಡಿದ್ದೀನಿ. ಬೋನ್ಲೆಸ್ ಚಿಕನ್ ಇದು, ಸ್ಕಿನ್ ಔಟ್ ಮಾಡಿಸಿ ಬೋನ್ಲೆಸ್ ಚಿಕನ್ ಇದು. 300 ಗ್ರಾಮ್ ಇದೆ. ಇದಕ್ಕೆ ನಾನು ಸ್ವಲ್ಪ ಉಪ್ಪು, ಸ್ವಲ್ಪ ಅರಿಶಿನ ಹಾಕಿ 1-2 ಅವರ್ಸು ಫ್ರಿಜ್ಜಲ್ಲಿ ಎತ್ತಿಡಬೇಕು. ಯಾಕಂದರೆ ಉಪ್ಪು ಮತ್ತು ಅರಿಶಿನ ಸ್ವಲ್ಪ ಚಿಕನ್ಗೆ ಹಿಡಿಬೇಕು. ಹಾಗಾಗಿ ಫ್ರಿಜ್ಜಲ್ಲಿ ಸ್ವಲ್ಪ ಎತ್ತಿಟ್ಬಿಡೋಣ. ಇದನ್ನು ಕ್ಲೋಸ್ ಮಾಡಿ 1-2 ಅವರ್ಸು ಫ್ರಿಜ್ಜಲ್ಲಿ ಇಟ್ಬಿಡೋಣ. ಇಟ್ಟು ಇದು ನಿಜವಾಗ್ಲೂ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ. ಇವಾಗ ಆಗಿದೆ 2 ಅವರ್ಸು. ನಾನು ಇವಾಗ ಇದನ್ನು ಒಂದು ಫ್ರೈಯಿಂಗ್ ಪ್ಯಾನ್ಗೆ ಹಾಕಿ ವಿತೌಟ್ ಆಯಿಲ್, ವಿತೌಟ್ ವಾಟರು ಹಂಗೆ ಫ್ರೈ ಮಾಡಬೇಕು. ಇದನ್ನು ಸ್ವಲ್ಪ ಹೊತ್ತು ಮುಚ್ಚಿ ಹೈ ಫ್ಲೇಮಲ್ಲಿ ಫ್ರೈ ಮಾಡಿ, ನೆಕ್ಸ್ಟು ಮತ್ತೆ ಓಪನ್ ಮಾಡಿಬಿಟ್ಟು ಸ್ವಲ್ಪ ಲೋ ಫ್ಲೇಮಲ್ಲಿ ಹಾಕಿ ಚೆನ್ನಾಗಿ ಥರ ಫ್ರೈ ಮಾಡಬೇಕು. ನೀರೆಲ್ಲ ಡ್ರೈ ಆಗಬೇಕು. ಸೊ ನೀರೆಲ್ಲ ಡ್ರೈ ಆದಮೇಲೆ ಈ ಥರ ಆಗುತ್ತೆ. ಇದನ್ನು ಇವಾಗ ನೀರಲ್ಲಿ ಕಿತ್ಕೊಂಡು ಸ್ವಲ್ಪ ನೀರು ಇರಬಾರ್ದು, ನೋಡ್ಕೊಳ್ಳಿ, ಇಲ್ಲಾಂದರೆ ಪಿಕ್ಕಲ್ ಹಾಳಾಗಿಬಿಡುತ್ತೆ. ಹಾಗಾಗಿ ಇದನ್ನು ಹಿಂಗೆ ಎತ್ತಿಟ್ಕೊಂಡು ಪ್ಯಾನಿಗೆ ಎತ್ತಿಟ್ಕೊಂಡೋಣ. ಪ್ಯಾನಿಂದ ತೆಗೆದು ಒಂದು ಬಟ್ಟೆಗೆ ಎತ್ತಿಟ್ಕೊಂಡೋಣ. ನೆಕ್ಸ್ಟು ಇದಕ್ಕೆ ಕರಿಬೇಕು. ಎಣ್ಣೆಲಿ ಕರಿಲಿಕ್ಕೋಸ್ಕರ ಒಂದು ತವ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಫ್ರೈ ಆಗೋ ಥರ ಚಿಕನ್ ಎಷ್ಟು ನೀವು ಕ್ವಾಂಟಿಟಿ ನೋಡ್ಕೊಂಡು ಎಣ್ಣೆ ಹಾಕ್ಕೊಳ್ಳಿ. ನಾನಿಲ್ಲಿ ಸ್ವಲ್ಪನೇ ಮಾಡ್ತಿರೋದ್ರಿಂದ ಸ್ವಲ್ಪ ಚಿಕನ್ ಮುಳುಗೋವಷ್ಟೇ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಬಿಸಿ ಆಗೋಷ್ಟರಲ್ಲಿ ಮಸಾಲ ರೆಡಿ ಮಾಡ್ಕೊಂಡು ಇಂಚಷ್ಟು ಚಕ್ಕೆ ಹಾಕಿದ್ದೀನಿ, 1 ಸ್ಪೂನ್ ಜೀರಿಗೆ, 1/4 ಟೇಬಲ್ ಸ್ಪೂನ್ ಮೆಂತ್ಯ ಮತ್ತು ಏಲಕ್ಕಿ ಇಷ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಾನು ಇವಾಗ ಜೀರಿಗೆ ಮತ್ತು ಚಕ್ಕೆ ಹಾಕಿದ್ದೀನಿ ನೋಡಿ. ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಇದೆ ಅಷ್ಟೇ. 2 ಏಲಕ್ಕಿ, ಮೆಂತ್ಯ ಇಷ್ಟು ಸ್ವಲ್ಪ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಂಡು ಎತ್ತಿಟ್ಕೊಂಬಿಡೋಣ. ಇದಕ್ಕೆ ಧನಿಯಾ ಕಾಳು ಕೂಡ ಹಾಕ್ಬೋದು. ನಾನು ಧನಿಯಾ ಹಾಕಿಲ್ಲ, ನೀವು ಬೇಕಂದರೆ ಧನಿಯಾ ಆ್ಯಡ್ ಮಾಡ್ಕೋಬೋದು. ಸೊ ಇಷ್ಟು ಆದಮೇಲೆ ಇದನ್ನು ಇದನ್ನು ಚಿಕನ್ನ ಅದಕ್ಕೆ ಹಾಕ್ಬಿಟ್ಟು ಫ್ರೈ ಮಾಡ್ಕೋಬೇಕು. ಗೋಲ್ಡನ್ ಬ್ರೌನ್ ಕಲರ್ ಬರೋ ತನಕ ಫ್ರೈ ಮಾಡಬೇಕು. ಎಷ್ಟು ಟೇಸ್ಟಿಯಾಗಿ ಬಂದಿತ್ತು ಅಂದರೆ ನಿಜವಾಗ್ಲೂ ಎಲ್ಲರಿಗೂ ಇಷ್ಟ ಆಗುತ್ತೆ. ವೈಟ್ ರೈಸ್ ಜೊತೆ, ರಸಮ್ ಜೊತೆ, ಬರೀ ಅನ್ನಕ್ಕೂ ಕೂಡ ಅದು ಬಿಸಿ ಅನ್ನಕ್ಕೆ ಹಾಕೊಂಡು ತುಂಬ ಚೆನ್ನಾಗಿರುತ್ತೆ. ಇದನ್ನು ಫ್ರಿಜ್ಜಲ್ಲಾದರೆ ಒಂದು 2 ಮಂತ್ಸ್ವರೆಗೂ 2-3 ಮಂತ್ಸ್ವರೆಗೂ ಸ್ಟೋರ್ ಮಾಡ್ಬೋದು. ನಾರ್ಮಲಿ ಹೊರಗಡೆ ಇಡ್ತೀವಿ ಅಂದರೆ ಒಂದು 15-20 ಡೇಸ್ ಇಡ್ಬೋದು. ಅದೇ ಎಣ್ಣೆಗೆ ಚಿಕನ್ನ ಇಟ್ಕೊಂಡು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಚಿಲ್ಲಿ ಪೌಡರು, ನಾವು ಪುಡಿ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ಪೌಡರು, ಅದು ಎಲ್ಲನೂ ಹಾಕಿ ಸ್ವಲ್ಪ ಎಣ್ಣೆಲಿ ಫ್ರೈ ಮಾಡ್ಕೋಬೇಕು. ನಾನು ಇದಕ್ಕೆ ಸ್ವಲ್ಪ ಉಪ್ಪು ಕೂಡ ಆ್ಯಡ್ ಮಾಡಿದ್ದೀನಿ. ನೀವು ನೋಡ್ಕೊಳ್ಳಿ, ಉಪ್ಪನ್ನ ನೋಡ್ಕೊಂಡು ಆ್ಯಡ್ ಮಾಡಿ, ಯಾಕಂದರೆ ಚಿಕನ್ ಮ್ಯಾರಿನೇಟ್ ಮಾಡಲಿಕ್ಕೆ ಹಾಕಿರ್ತೀವಲ್ವ. ಹಾಗಾಗಿ ನೆಕ್ಸ್ಟು ಇದು ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ಎತ್ತಿಟ್ಕೊಂಡಿರ್ತೀವಲ್ಲ ಫ್ರೈ ಮಾಡಿ ಆ ಚಿಕನ್ನ ಆ್ಯಡ್ ಮಾಡೋದು ಅಷ್ಟೇ. ತುಂಬ ಈಸಿ, ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಯಾರಿಗೆಲ್ಲ ಈ ಥರ ಪಿಕ್ಕಲ್ಸ್ ಇಷ್ಟ ಆಗುತ್ತೆ ನಿಜವಾಗ್ಲೂ ಮಾಡಿಟ್ಕೊಳ್ಳಿ. ಡೈಲಿ ರಸಮ್ ಜೊತೆ, ರೈಸ್ ಜೊತೆ ಒಂದೊಂದು ಚಿಕನ್ ಹಾಕೊಂಡು ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ಇವಾಗ 1 ಲೆಮನ್ನ ತಗೊಂಡು ನಾನು ಬೀಜನೆಲ್ಲ ತೆಗೆದ್ಬಿಟ್ಟು ಚಿಕನ್ ತಣ್ಣಗಾದ್ಮೇಲೆ ಹಾಕಬೇಕು. ಚಿಕನ್ ಬಿಸಿ ಇರುವಾಗಲೇ ಹಾಕ್ಬಾರ್ದು. ಚಿಕನ್ ತಣ್ಣಗಾದ್ಮೇಲೆ ಇದಕ್ಕೆ ಆ್ಯಡ್ ಮಾಡಿ ಒಂದು ಬಾಟಲ್ಗೆ ಹಾಕಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಆಯಿತು. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ, ನಿಜವಾಗ್ಲೂ ತುಂಬ ಚೆನ್ನಾಗಿ ಅಂದರೆ ಚೆನ್ನಾಗಿ ಬಂದಿತ್ತು. ನಾನು ಇದನ್ನು ರೈಸ್ ಜೊತೆ ಟ್ರೈ ಮಾಡಿದೆ. ನೀವು ಅಷ್ಟೇ ಒಂದು ಸಲ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ಪ್ಲೀಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದನ್ನ 2 ಮಂತ್ಸ್ ಆದರೂ ನಾವು ಸ್ಟೋರ್ ಮಾಡ್ಬೋದು. ನೋಡಿ, ಈ ಥರ ಗಾಜಿನ ಬಾಟ್ಲಲ್ಲಿ ಹಾಕ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ನೀವು 2-3 ಮಂತ್ಸ್ ಯೂಸ್ ಮಾಡ್ಬೋದು. ಥ್ಯಾಂಕ್ ಯು.